ಇಷ್ಟು ದೊಡ್ಡ ಮ್ಯಾರೇಜ್ ಈವೆಂಟ್ಗೆ ನಾವು ಮೇಕಪ್ ಮಾಡೋಕ್ಕೆ ಹೋಗ್ತಾ ಇದ್ವಿ ರಾಯಚೂರಿಗೆ. ನೋಡಿ ತುಂಬ ದೊಡ್ಡ ಈವೆಂಟ್ ಇದು. ಇವ್ರಿಗೆ ನಾವು ಮೇಕಪ್ ಮಾಡೋಕ್ಕೆ ರಾಯಚೂರಿಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ಮುಂಜಾನೆ 1:30ಕ್ಕೆ ಬಿಟ್ಟು 4 ತಾಸು ಜರ್ನಿ ಮಾಡಿ ಹೆಂಗೋ ರಾಯಚೂರು ಮುಟ್ಟಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಮತ್ತೆ ನಾವು ರಿಟರ್ನ್ ಮೇಕಪ್ ಮಾಡೋಕ್ಕೆ ರೆಡಿ ಆಗಿ ಇವರಿಗೆಲ್ಲ ಆಲ್ರೆಡಿ ಮ್ಯಾರೇಜ್ ಫೇಶಿಯಲ್ ಎಲ್ಲ ಮಾಡಿದ್ವಿ. ಈಗ ಮೇಕಪ್ನ ರೆಡಿ ಮಾಡೋಣ, ಬನ್ನಿ ನೋಡೋಣ ಯಾವ ಥರ ಮಾಡೋಣ ಅಂತ. ನೋಡಿ ಈಗ ಲಾಸ್ಟ್ ಟೈಮ್ ಫೇಶಿಯಲ್ ಮಾಡಿದ್ದೆ ಇವ್ರಿಗೆ. ನೋಡಿ ಯಾವ ಥರ ಆಗಿದೆ ಅಂತ ಕೇಳೋಣ. ಭಾಳ ಚೆನ್ನಾಗಿತ್ತು, ನನಗೆ ಫುಲ್ ಸ್ಯಾಟಿಸ್ಫೈ ಆಯ್ತು. ಓಕೆ, ಅವ್ರಿಗೆ ಫೇಶಿಯಲ್ ಮಾಡಿದ್ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರು. ಮ್ಯಾರೇಜಲ್ಲಿ ಮೇಕಪ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂತಂದರೆ ಗ್ರೂಮೇ ಆಗಿರ್ಬೋದು, ಬ್ರೈಡಲ್ಲೇ ಆಗಿರ್ಬೋದು, ತುಂಬ ಟಯರ್ಡ್ ಆಗಿರ್ತಾರೆ ಮ್ಯಾರೇಜ್ ಟೈಮಲ್ಲಿ. ಅದನ್ನು ಕವರ್ ಮಾಡಲಿಕ್ಕೆ ಮೇಕಪ್ ಬೇಕಾಗುತ್ತೆ. ಹಂಗೆ ಎಡಿಟಿಂಗಿಗೆ ಆಗಿರ್ಬೋದು, ಫೋಟೋಗ್ರಾಫರ್ ಎಡಿಟಿಂಗಿಗೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮೇಕಪ್. ಯಾರೇ ಇದ್ದರೂ ಮೇಕಪ್ ಮಾಡಿಸ್ಬಾರ್ದು ಅಂದ್ಕೊಂಡಿದ್ರೆ ಕಂಪಲ್ಸರಿ ಮೇಕಪ್ ಮಾಡಿಸಿ. ಅದರಿಂದ ತುಂಬ ಹೆಲ್ಪ್ಫುಲ್ ಇದೆ. ಗ್ರೂಮ್ಗೆ ಬ್ರೈಡಲ್ಗೆ ಮ್ಯಾಚಪ್ ಕೂಡ ಚೆನ್ನಾಗಿ ಮಾಡುತ್ತೆ ಮೇಕಪ್. ಈಗ ನೋಡಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿ ಕೊಟ್ಟಿವಿ ನ್ಯಾಚುರಲ್ ಆಗಿ. ಹಾಗೆ ಇವರು ಕಪಲ್ಸ್ ಫೋಟೋಶೂಟು ಕೂಡ ರೆಡಿ ಆಗಿಬಿಟ್ರು. ಫೋಟೋಗ್ರಾಫರ್ ಕೂಡ ತುಂಬ ಎಫೆಕ್ಟ್ಸ್ ಆಗ್ತಾ ಇದ್ದಾರೆ ಒಳ್ಳೆ ಫೋಟೋಸ್ ತೆಗಿಯೋಕ್ಕೆ. ಓಕೆ, ನೆಕ್ಸ್ಟ್ ಈವ್ನಿಂಗ್ ಮೇಕಪ್ನ ಮಾಡೋಕೆ ಹೊರಟ್ವಿ ನಾವು. ನೋಡಿ ಅವ್ರ ಮತ್ತೆ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಮತ್ತೆ ಮೇಕಪ್ನ ಅಡ್ಜಸ್ಟ್ ಮಾಡಿ ಫೈನಲ್ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ ಡ್ರೆಸ್ಸಿಗೆ ತಕ್ಕಂಗೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಮೇಕಪ್ ಮಾಡಿದ್ದೀವಿ ಅಂತ. ಮೇಕಪ್ ಮುಗಿದ ನಂತರ ಸ್ಟೇಜಿಗೆಲ್ಲ ರೆಡಿ ಆಯಿತು. ನೋಡಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಇವೆಂಟ್ನ ನೋಡೋಕ್ಕಂತ ಕೂತ್ಕೊಂಡ್ವಿ. ತುಂಬ ದೊಡ್ಡದಾಗಿ ನೀಟಾಗಿ ವೆಲ್ಕಮ್ ಮಾಡಿಬಿಟ್ಟು ಸ್ಟೇಜ್ ಎಂಟ್ರಿ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ನೋಡಿ ನಿಮ್ಗೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಈ ಥರ ಎಲ್ಲ ಒಳ್ಳೆ ಮೇಕಪ್ನೂ ಮಾಡಿಕೊಡ್ತೀವಿ. ಇದು ಒಂದು ಕೊಪ್ಪಳ ಡಿಸ್ಟ್ರಿಕ್ನ ಗಂಗೋತ್ರಿ ತಾಲೂಕಲ್ಲಿರೋ ಲೈಫ್ ಸ್ಟೈಲ್ ಸಲೂನ್ ಆ್ಯಂಡ್ ಏರ್ ಫಿಕ್ಸಿಂಗ್ ಸೆಂಟರ್. ತುಂಬ ಒಳ್ಳೆ ಮೇಕಪ್ಪು, ಫೇಶಿಯಲ್ಸು ಎಲ್ಲ ನಾವು ವರ್ಕ್ ಮಾಡಿ ಕೊಡ್ತೀವಿ. ನಿಮಗೆ ಇದೇ ಥರ ಬೇಕಿತ್ತು ಅಂತಂದರೆ ಒನ್ ಟೈಮ್ ವಿಸಿಟ್ ಕೊಡಿ. ನೋಡಿ ಈವೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಹಂಗೆ ನಮ್ಮ ವರ್ಕ್ ಕೂಡ ಎಷ್ಟು ನೀಟಾಗಿದೆ ಅಂತ.